ಸಿಎಂ ಅವರ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸಿಎಂಗೆ ಒಂದು ಪತ್ರವನ್ನು ಬರೆದಿದ್ದರು. ಅಕ್ರಮ ಮರಳು ಹಾಗೂ ಜಲ್ಲಿಕಲ್ಲು ಇದರ ಕುರಿತಾಗಿ ಆರೋಪವನ್ನು ಮಾಡಿ ಅವರು ಪತ್ರವನ್ನು ಬರೆದಿದ್ದರು. ಅಧಿಕಾರಿಗಳನ್ನ ಆ ಪತ್ರದಲ್ಲಿ ದೂಷಣೆ ಮಾಡಿದ್ರು. ಆದರೆ ಈಗ ಅವರು ಬರೆದಂತಹ ಪತ್ರ ಅವರ ಹಾಗೂ ಆಡಳಿತಾಧಿಕಾರಿಗಳ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಆಡಳಿತ ವರ್ಗದ ಮಧ್ಯೆ ಈಗ ಪತ್ರ ತಿಕ್ಕಾಟ ಶುರುವಾಗಿದೆ. ಕೊಪ್ಪಳದಲ್ಲಿ ಮರಳು ಜಲ್ಲಿಕಲ್ಲು ಅಕ್ರಮದ ಬಗ್ಗೆ ಸಿಎಂಗೆ ಅವರು ಪತ್ರ ಬರೆದಿದ್ರು. ಇನ್ನು ಮರಳು ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲಾದ ಆರೋಪವನ್ನು ಅವರು ಮುಖ್ಯಮಂತ್ರಿಗಳಿಗೆ ಬರೆದಂತಹ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ರು. ಈಗ ಬಸವರಾಜ ರಾಯರೆಡ್ಡಿ ಅವರಿಗೆ ಅಧಿಕಾರಿಗಳು ಒಂದು ಠಕ್ಕರ್ ಕೊಟ್ಟಿದ್ದಾರೆ. ಶಾಸಕ ರಾಯರೆಡ್ಡಿ ಅವರಿಗೆ 20 ಪ್ರಶ್ನೆಗಳನ್ನು ಕೇಳಿ ಅಧಿಕಾರಿಗಳು ಬರೆದಿದ್ದಾರೆ ಎನ್ನುವಂಥ ಪತ್ರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಲೆಟರ್ ಹೆಡ್ ಇದೆ, ಅಫಿಷಿಯಲ್ ಲೆಟರ್ ಹೆಡ್. ಅದರಲ್ಲಿ ಒಂದು 20 ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳಿದ್ದಾರೆ. ಇನ್ನು ಅವ್ರಿಗೆ ತಲುಪಿಲ್ಲ ಈ ಲೆಟರ್. ಆದರೆ ಅವ್ರಿಗೆ ತಲುಪೋಕ್ಕಿಂತ ಮುಂಚೆನೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಲೆಟರ್ ಭಾರಿ ವೈರಲ್ ಆಗ್ತಾ ಇದೆ. ಯಾವ ಪ್ರಶ್ನೆಗಳಿದೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ತಮಗೂ ತಮ್ಮ ಬೆಂಬಲಿಗರ ಅಕ್ರಮಗಳಿಗೆ ಅಡ್ಡಿಯಾಗಿದ್ಯಾ ಈ ಪತ್ರನ? ತಮ್ಮ ಪ್ರತಿಷ್ಠೆಗಾಗಿ ತೀರಾ ಕೆಳಮಟ್ಟದ ಅಧಿಕಾರಿಗಳ ಮೇಲೆ ದರ್ಪ ಯಾಕೆ? ಸಿಎಂ ಆರ್ಥಿಕ ಸಲಹೆಗಾರರಾಗಿ ರಾಜಧನಕ್ಕೆ ವಿನಾಯಿತಿ ಕೋರೋದು ಸರಿನಾ? ಈ ರೀತಿಯಾಗಿ ಒಂದು 20 ಪ್ರಶ್ನೆಗಳಿದ್ದಾವೆ, ಗಂಭೀರ ಪ್ರಶ್ನೆಗಳು. ಸೊ ಆ ಪ್ರಶ್ನೆಗಳು ಈ ಲೆಟರ್ನಲ್ಲಿದ್ದಾವೆ. ಆದರೆ ಅವ್ರಿಗೆ ತಲುಪಿದ್ಯಾ ಇಲ್ವಾ ಗೊತ್ತಿಲ್ಲ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಜು. ಈಗ ಈ ಒಂದು ಲೆಟರ್ ಹೆಡ್ನಲ್ಲಿ ಎಲ್ಲವೂ ಕೂಡ ಇದೆ, ಲೆಟರ್ನಲ್ಲಿ ಪ್ರಶ್ನೆಗಳಿದ್ದಾವೆ. ಆದರೆ ರಾಯರೆಡ್ಡಿ ಅವರಿಗೆ ಈ ಪತ್ರ ತಲುಪಿದ್ಯಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ರಾಹುಲ್, ಕೊಪ್ಪಳದಲ್ಲಿ ಏನು ಈಗ ಒಂದು ಗಣಿ ಮತ್ತು ಭೂ ವಿಜ್ಞಾನ ಮತ್ತು ಸಿಎಂ ಆರ್ಥಿಕ ಸಲಹೆಗಾರರು ಮತ್ತು ಯಲಬುರ್ಗಿ ಶಾಸಕರಾದಂತಹ ರಾಯರೆಡ್ಡಿ ಅವರ ನಡುವೆ ಒಂದು ಲೆಟರ್ ವಾರ್ ನಡೆದಿರುವಂಥದ್ದು. ಕಾರಣ ಏನಂತಂದ್ರೆ, ಕೊಪ್ಪಳ ಒಂದು ಅಕ್ರಮ ಮರಳು ದಂಧೆಗೆ, ಅಕ್ರಮ ಗಣಿಗಾರಿಕೆಗೆ ಖ್ಯಾತಿ ಪಡೆದಿರುವಂಥದ್ದು. ಕೊಪ್ಪಳದಲ್ಲಿ ಇಟ್ನಾಳ್ ಬ್ರದರ್ಸ್ ಒಂದು ಕಡೆ ಪರೋಕ್ಷವಾಗಿ ಅಕ್ರಮ ದಂಧೆಗೆ ಸಪೋರ್ಟ್ ಕೊಡ್ತಾರೆ ಅನ್ನೋ ಆರೋಪಗಳಿದ್ರೆ, ಈಗ ರಾಯರೆಡ್ಡಿ ಅವರು ಅದೇ ಒಂದು ನೆಪವನ್ನು ಇಟ್ಟುಕೊಂಡು ಇಲ್ಲಿನ ಅಧಿಕಾರಿಗಳು ಸುಮಾರು 12ರಿಂದ 13 ವರ್ಷ ಬೀಡು ಬಿಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನವೀನ್ ಕುಮಾರ್ ಅಂತೇಳಿ, ಈ ನವೀನ್ ಕುಮಾರ್ ಕೂಡ ಇಲ್ಲೇ 12-13 ವರ್ಷ ಗಣಿ ಮತ್ತು ಭೂವಿಜ್ಞಾನದಲ್ಲಿ ಕೆಲಸ ಮಾಡ್ತಿರೋದು, ಈ ಕಿಂಗ್ ಪಿನ್ ಎಂದೇ ಹೆಸರಾಗಿರೋದು. ಮತ್ತು ಅದೇ ರೀತಿ ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪ್ರಮುಖ ಅಧಿಕಾರಿಯಾದಂಥ ಪುಷ್ಪಲತಾ ಕೂಡ ಇಲ್ಲೇ ಇರುವಂಥದ್ದು. ಸೊ ಇವರಿಬ್ಬರು ಕೂಡ ಕಿಂಗ್ ಪಿನ್ನು. ಈ ಕಿಂಗ್ ಪಿನ್ಗಳು ಅಕ್ರಮ ದಂಧೆ ನಡೆಸುವವರಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಕೊಪ್ಪಳದಲ್ಲಿ ತುಂಗಭದ್ರಾ ನದಿ ಪಾತ್ರ ಇರ್ಬೋದು ಮತ್ತು ಹಿರೇಹಳ್ಳ ಪಾತ್ರ ಇರ್ಬೋದು, ಈ ಭಾಗದಲ್ಲಿ ಏನಂತಂದ್ರೆ ದಿನನಿತ್ಯ ಸುಮಾರು 200ರಿಂದ 300 ಟ್ರಕ್ ಅಕ್ರಮ ಮರಳು ಸಾಗಾಟ ಆಗುತ್ತೆ. ಸುಮಾರು 200 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಇವರ ಏನು ಅಧಿಕಾರಿಗಳಿದ್ದಾರೆ ಇವರು ವರ್ಗಾವಣೆ ಮಾಡಬೇಕು ಅಂತೇಳಿ ಏನು ರಾಯರೆಡ್ಡಿ ಅವರು ಒಂದು ಕಾರ್ಯದರ್ಶಿಗೆ ಪತ್ರ ಬರೆದಿರುವಂಥದ್ದು. ಹಾಗಾಗಿ ಈ ಪತ್ರಕ್ಕೆ ಒಂದು ಏನಂದ್ರೆ ವಿರೋಧವಾಗಿ ಒಂದು ಅಧಿಕಾರಿಗಳ ಪತ್ರ ಕೂಡ ಈಗ ವೈರಲ್ ಆಗಿರುವಂಥದ್ದು. ಅದರಲ್ಲಿ ಸುಮಾರು ರಾಯರೆಡ್ಡಿ ಅವರಿಗೆ 20 ಪ್ರಶ್ನೆಗಳನ್ನು ಮಾಡುವ ಮೂಲಕ ಅಧಿಕಾರಿಗಳು ಪತ್ರ ಬರೆದಿರುವಂಥದ್ದು. ಬಟ್ ಈ ಪತ್ರ ಯಾರು ಬರೆದಿದ್ದಾರೆ ಮತ್ತು ಇದು ಹೇಗೆ ವೈರಲ್ ಆಗಿರೋದೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೆದಿರುವಂಥದ್ದು. ಸೊ ಈ ಎರಡು ಏನು ರಾಯರೆಡ್ಡಿ ಅವರ ಪತ್ರ ಮತ್ತು ಅಧಿಕಾರಿಗಳ ಪತ್ರ ಅಂತಂದ್ರೆ, ರಾಯರೆಡ್ಡಿ ಅವರಿಗೆ ಪ್ರಶ್ನೆ ಮಾಡಿರುವಂಥದ್ದು ಏನು, ನೀವು ಪರೋಕ್ಷವಾಗಿ ನಿಮ್ಮ ಬೆಂಬಲಿಗರಿಗೆ ಸಾಥ್ ಕೊಡೋದಕ್ಕೆ ಈ ರೀತಿಯಾಗಿ ನಮ್ಮ ಅಧಿಕಾರಿಗಳ ಮೇಲೆ ನೀವು ಏನು ಲೆಟರ್ ಬರಿತಾ ಇದ್ದೀರಾ, ಮತ್ತು ನಿಮಗೆ ಯಾವ ನೈತಿಕತೆ ಇದೆ, ಮತ್ತು ನೀವು ಯಾಕೆ ಬರಿತಾ ಇದ್ರೆ, ನಮ್ಮ ಮೇಲೆ ಯಾಕೆ ಕೋಪ, ಎಲ್ಲಿ ನಾವು ಅಕ್ರಮ ದಂಧೆ ಮಾಡಿದ್ದೀವಿ, ಯಾರ ಬಳಿ ನಾವು ಹಣ ಪಡೆದಿದ್ದೀವಿ, ಎಲ್ಲೆಲ್ಲಿ ನಾವು ಏನಂದ್ರೆ ಈ ಕಳೆದ ಒಂದು ತಿಂಗಳಲ್ಲಿ ಈಗಾಗಲೇ ಅಧಿಕಾರಿಗಳು 2 ಬಾರಿ ಕೊಪ್ಪಳದಲ್ಲಿ ಹಿರೇಹಳ್ಳ ಜಲಾಶಯದಲ್ಲಿ ಏನು ಅಕ್ರಮ ಮರಳು ದಂಧೆ ನಡೀತಿತ್ತು, ಇದ್ರ ಮೇಲೆ ಏನೋ ಅಡ್ಡೆಗಳ ಮೇಲೆ ಅಟ್ಯಾಕ್ ಮಾಡಿ ಎಲ್ಲವನ್ನು ಬಂದ್ ಮಾಡಿಸಿದ್ದಾರೆ. ಆದರೆ ಈ ಬಂದ್ ಮಾಡಿಸಿದ ಬೆನ್ನಲ್ಲೇ ಈಗ ಈ ಲೆಟರ್ ಬರೆದಿರುವಂಥದ್ದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹಾಗಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಒಂದು 20 ಪ್ರಶ್ನೆ ಮಾಡಿ ರಾಯರೆಡ್ಡಿ ಅವರಿಗೆ ಪತ್ರ ಬರೆದಿರುವಂಥದ್ದು ಈಗ ವೈರಲ್ ಆಗಿರುವಂಥದ್ದು. ಈ ಪತ್ರ ಈಗ ಸದ್ಯ ಸಿಎಂ ಕಚೇರಿಗೆ ತಲುಪಿರುವಂಥದ್ದು. ಸಿಎಂ ಅವರು ಕೂಡ ಸಿಎಂ ಕಚೇರಿಯಿಂದ ಕೂಡ ಈಗ ಏನು ಪುಷ್ಪಲತಾ ಇದ್ದವರೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಅವರಿಗೆ ಕರೆ ಮಾಡಿ ಸೊ ಏನಂತಂದ್ರೆ ಮಾಹಿತಿ ಪಡೆದಿರುವಂಥದ್ದು, 2 ಲೆಟರ್ಗಳ ಮಾಹಿತಿ ಪಡೆದಿರುವಂಥದ್ದು. ಹಾಗಾಗಿ ಮತ್ತೆ ಅದೇ ರೀತಿಯಾಗಿ ಪುಷ್ಪಲತಾ ಅವರು ಕೂಡ ಏನು ತಮ್ಮ ಇಲಾಖೆಯ ಸಿಬ್ಬಂದಿ ಇದ್ದಾರೆ, ಆ ಸಿಬ್ಬಂದಿ ಬಳಿ ಕೂಡ ಈಗಾಗಲೇ ಏನೋ ಮೀಟಿಂಗ್ ನಡೆಸಿರುವಂಥದ್ದು, ಸಂಪೂರ್ಣವಾಗಿ ಮಾಹಿತಿ ಪಡೆದಿರುವಂಥದ್ದು. ಯಾರಾದರೂ ನೀವು ಲೆಟರ್ ಬರೆದಿದ್ದೀರಾ ಅಥವಾ ಈ ಲೆಟರ್ ಯಾವ ರೀತಿ ವೈರಲ್ ಆಗಿದೆ, ಯಾರು ಬರ್ದಾ ಇದ್ದಾರೆ,
ಇದು ಯಾರಾದರೂ ಅನಾಮಧೇಯ ವ್ಯಕ್ತಿಗಳು ಬರೆದಿರುವಂಥದ್ದಾ ಹೇಗೆ ಅಂತ ಅನ್ನೋದು ಕೂಡ ಇಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಪ್ರಮುಖವಾಗಿ ರಾಹುಲ್ ಇಲ್ಲಿ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಬೇಕು. ಕೊಪ್ಪಳದಲ್ಲಿ ತುಂಗಭದ್ರಾ ಮತ್ತು ಹಿರಾಳೆ ಜಲಾಶಯ ಪಾತ್ರಗಳಲ್ಲಿ ಏನಂತಂದ್ರೆ ಅಕ್ರಮ ಮರಳು ದಂಧೆ ಹೆಚ್ಚಾಗಿ ನಡೆಯುತ್ತೆ. ಅದು ಸಚಿವ ಶಿವರಾಜ್ ತಂಗಡಿಗೆ ಅವರ ಏನು ನವಲಿ ಭಾಗ ಇದೆ ಅಲ್ಲಿಂದ ಹಿಡಿದು ಮತ್ತು ಗಂಗಾವತಿಲಿಂದ ಹಿಡ್ಕೊಂಡು ಏನು ಕೊಪ್ಪಳದಿಂದ ಯಲಬುರ್ಗಾ ಈ ಭಾಗದಲ್ಲಿ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಏನಂತಂದ್ರೆ ಅಕ್ರಮ ಮರಳು ದಂಧೆ ನಡೆಯುತ್ತೆ. ಇದಕ್ಕೆ ಅಂದ್ರೆ ಏನು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡುವುದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ಈ ದಂಧೆಗೆ ಕಡಿವಾಣ ಹಾಕದಿದ್ದರೆ ಇಲ್ಲಿರುವಂತಹ ಏನಂತಂದ್ರೆ ಒಡಲು ಏನು ನದಿ ಪಾತ್ರದ ಒಡಲು ಇರುತ್ತೆ ಇದು ಸಂಪೂರ್ಣವಾಗಿ ಖಾಲಿ ಆಗುತ್ತೆ. ಮತ್ತೆ ಅದೇ ರೀತಿ ಏನಂತಂದ್ರೆ ಯಾವುದೇ ಇಲ್ಲಿ ಏನು ಸರ್ಕಾರಕ್ಕೆ ಆಗಿರ್ಬೋದು ಇಲಾಖೆಗಳಿಗೆ ಆಗಿರ್ಬೋದು ರಾಜಧನ ಕಟ್ಟದೆ ಇಲ್ಲಿ ಏನು ರಾಜಾರೋಷವಾಗಿ ಏನು ಅಕ್ರಮ ಮರಳು ದಂಧೆ ನಡೆಯುತ್ತೆ. ಇದಕ್ಕೆ ಪರೋಕ್ಷವಾಗಿ ಈ ಶಾಸಕರ ಬೆಂಬಲ ಕೂಡ ಇದೆ ಅನ್ನೋದು ಕೂಡ ಅಪಸರುಗಳು ಕೇಳಿ ಬರ್ತಿರುವಂತದ್ದು. ರಾಹುಲ್. ರೈಟ್ ರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.